ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಯನ್ನು ಮುಂದಿಟ್ಟುಕೊಂಡು ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಮುಷ್ಕರಕ್ಕೆ ಹೋಗುವವರೆಗೂ ಕಾಯಬಾರದಿತ್ತು ಅಂದಿದ್ದಾರೆ. ನೌಕರರಿಗೆ ತಕ್ಷಣವೇ ಅರಿಯರ್ಸ್ ಕೊಡಬೇಕಾಗಿತ್ತು ಹೀಗಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು, ಪರಿಷ್ಕರಣೆ ಆಗಬೇಕು ಅಂತ ಹೇಳಿರೋದು ನೌಕರರ ಬೇಡಿಕೆ ಅದು. ಬಟ್ 26 ತಿಂಗಳ ಹಣ ಮಾತ್ರ ಕೊಡೋದಾಗಿ ಹೇಳಿದೆ. ಸರ್ಕಾರದ ಆದೇಶವನ್ನ ನೌಕರರು ಒಪ್ಪಿಲ್ಲ. 2018ರಲ್ಲಿ ನೀವೆಷ್ಟು ಸಾಲವನ್ನ ಬಿಟ್ಟು ಹೋಗಿದ್ರಿ? ಲಾಭದಲ್ಲಿದ್ದ ಸಂಸ್ಥೆ ಲಾಸ್ ಮಾಡಿದ್ದೇ ಕಾಂಗ್ರೆಸ್ ಅಂದಿದ್ದಾರೆ. ಇದ್ರ ಜೊತೆಗೆ ಕೋವಿಡ್ ವೇಳೆ ಎಲ್ಲಾ ಸಾರಿಗೆ ಸಂಸ್ಥೆ ಲಾಸ್ ಆಗಿತ್ತಾ? ಇನ್ನು ಕುಣಿಯೋದಕ್ಕಾಗದೇ ಇರೋನು ನೆಲ ಡೊಂಕು ಅನ್ನಂತೆ ಆ ರೀತಿ ಸರ್ಕಾರ ನಡ್ಕೊಳ್ತಿದೆ ಅನ್ನುವಂತ ಹೇಳಿಕೆಯನ್ನ ಅಶೋಕ್ ನೀಡಿದ್ದಾರೆ. ಸರ್ಕಾರ ತಕ್ಷಣವೇ ನೌಕರರ ಹಿಂಬಾಕಿಯನ್ನ ಕೊಡ್ಲಿ ಅನ್ನೋದಾಗಿ ಆಗ್ರಹಿಸ್ತಾ ಇದ್ದಾರೆ. 26 ತಿಂಗಳ ಹಣವನ್ನ ಮಾತ್ರ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ಕಾರದ ಆದೇಶವನ್ನ ನೌಕರರು ಒಪ್ಕೊಂಡಿಲ್ಲ. ಇನ್ನು 2018ರಲ್ಲೂ ಕೂಡ ನೀವೆಷ್ಟು ಸಾಲ ಬಿಟ್ಟು ಹೋಗಿದ್ರಿ? ಸಂಸ್ಥೆ ಲಾಭದಲ್ಲಿತ್ತು, ಬಟ್ ಲಾಸ್ ಮಾಡಿದ್ಯಾರು? ಕಾಂಗ್ರೆಸ್ ಸರ್ಕಾರ. ಕೋವಿಡ್ ಬಂದಂತ ಸಂದರ್ಭದಲ್ಲೂ ಕೂಡ ಸಾರಿಗೆ ಸಂಸ್ಥೆ ಏನಾದರೂ ಲಾಸ್ ಆಗಿಬಿಟ್ಟಿತ್ತ? ಆ ಥರ ಏನೂ ಆಗಿರಲಿಲ್ಲ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಕುಣಿಯೋದಕ್ಕಾಗದೇ ಇರೋನು ನೆಲ ಡೊಂಕು ಅನ್ನುವಂತ ಹೇಳ್ತಿದ್ದಾರೆ. ಅಂದ್ರೆ ಸರ್ಕಾರದ ಹತ್ರ ಇದೆಲ್ಲದವನ್ನ ಭರಿಸುವಂತಹ ಹಣ ಇಲ್ಲ ಅನ್ನುವಂಥ ರೀತಿಯಲ್ಲಿ ಚಾಟಿ ಬೀಸುವ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಿದೆ ಅನ್ನೋದಾಗಿ, ಸರ್ಕಾರ ತಕ್ಷಣ ನೌಕರರ ಹಿಂಬಾಕಿ ಉಳಿಸ್ಕೊಂಡಿದ್ಯಾ ಕೊಡ್ಲಿ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 38 ತಿಂಗಳ ಏನು ಅರಿಯರ್ಸ್ ಬರಬೇಕಾಗಿದೆ, ಅದರ ಬಗ್ಗೆ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅವರ ನ್ಯಾಯಯುತವಾದಂಥ ಬೇಡಿಕೆಯನ್ನ ಸರ್ಕಾರ ಈಗಾಗಲೇ ಈಡೇರಿಸಬೇಕಾಗಿತ್ತು. ನೌಕರರು ಮುಷ್ಕರ ಹೋಗೋವರೆಗೂ ಕೂಡ ಮೀನಾವೇಶ ಎಣಿಸಬಾರ್ದಾಗಿತ್ತು. ಇದು ಸರ್ಕಾರದ ಫೇಲೂರು. ಸರ್ಕಾರದಲ್ಲಿ ಹಣ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಅದನ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಹಂತವಾಗಿ ಮಾಡಬೇಕು, ಇದ್ರ ಒಟ್ಟೆ ಟೈಮ್ ಆದ್ರೂ ಮಾಡಬೇಕಾಗಿತ್ತು. ಯಾವುದು ಮಾಡದೆ ಇವತ್ತು ಸಾರಿಗೆ ಇಲಾಖೆ ಸ್ಟ್ರೈಕ್ ಬಂದಿದೆ ಅಂತೇಳಿ 26 ತಿಂಗಳದು ಬಿಡುಗಡೆ ಮಾಡೋಕ್ಕೆ ಹೊರಟಿದ್ದಾರೆ. ಈಗ ಅದನ್ನ ಸಾರಿಗೆ ಇಲಾಖೆ ನೌಕರರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ರಾಮಲಿಂಗಾರೆಡ್ಡಿ ಅವರು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು ಅಂತ. ನಾನು ರಾಮಲಿಂಗಾರೆಡ್ಡಿಗೂ ಕೇಳ್ತೀನಿ, ಮುಖ್ಯಮಂತ್ರಿಗೂ ಕೇಳ್ತೀನಿ, ನೀವು 2018ರಲ್ಲಿ ಬಿಟ್ಟು ಹೋದಾಗ ಏನೇನು ಸಾಲ ಬಿಟ್ಟು ಹೋಗಿದ್ರಿ? ಜನಗಳಿಗೆ ಹೇಳಿ, ಅದನ್ನು ಹೇಳಿ. ನಾನು 2009ರಿಂದ 2013ರವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ನಾ ಸಾಲ ಬಿಟ್ಟು ಹೋಗಿದ್ದನ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನ ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಯಡಿಯೂರಪ್ಪ, ಬೊಮ್ಮಾಯಿ ಅಲ್ಲ. ಅದಕ್ಕೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆಗ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಸರ್ಕಾರ ಅರಿಯರ್ಸ್ ಕೊಡೋದಾಗಿ ಹೇಳಿತ್ತು, ಈಗ ಅರಿಯರ್ಸ್ ಕೊಡದೆ ವಿಶ್ವಾಸಘಾತಕ ಕೆಲಸ ಮಾಡ್ತಾ ಇದೆ. ನೀವು ವಿಪಕ್ಷದಲ್ಲಿದ್ದಾಗ ಏನೆಲ್ಲ ಭರವಸೆಗಳನ್ನ ನೀಡಿದ್ರಿ? ಆ ಭರವಸೆಗಳನ್ನ ಮೊದಲು ಈಡೇರಿಸಿ ಅನ್ನೋದಾಗ ಆಗ್ರಹಿಸಿದ್ದಾರೆ. ಈಗಾಗಲೇ ಕೈ ಸರ್ಕಾರ ಅಧಿಕಾರಕ್ಕೆ ಬಂದು 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ. ಇವರ ಅವಧಿ ಮುಗಿಯೋದ್ರಲ್ಲಿ ಈ ಸಾಲನೆಲ್ಲ ತೀರಿಸಿ ಹೋಗ್ತಾರ ಅಂತ ಪ್ರಶ್ನೆ ಮಾಡಿದ್ದಾರೆ. ಜನರ ಮೇಲೆ ಸಾಲದ ಹೊರೆ ಹೊರಿಸಿ ಹೋಗ್ತಾರೆ ಅನ್ನೋದಾಗಿ ಸಿಟಿ ರವಿ ಸರ್ಕಾರದ ವಿರುದ್ಧವಾಗಿ ಗುಡುಗಿದ್ದಾರೆ. ಈಗಾಗಲೇ ಬೆಂಗಳೂರು ಚಲೋ ನಡೀತಾ ಇದೆ. ಸಾರಿಗೆ ನೌಕರರಿಂದ ಕೆಲವೊಂದಷ್ಟು ಬೇಡಿಕೆಯನ್ನ ಈಡೇರಿಸಬೇಕು ಅನ್ನೋದಾಗಿ ಕೋರಿ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಕೂಡ ವಿಶ್ವಾಸಘಾತಕ ಕೆಲಸ ಮಾಡಿದೆ ರಾಜ್ಯ ಸರ್ಕಾರ, ಸಾಲವನ್ನ ಬಿಟ್ಟು ಹೋಗುತ್ತೆ, ಜನರ ತಲೆ ಮೇಲೆ ಹಾಕತ್ತೆ ಅನ್ನೋದಾಗಿ ಕಿಡಿಕಾರಿದ್ದಾರೆ. ಇವರು ಅಧಿಕಾರಕ್ಕೆ ಇಳಿಯೋಕೆ ಮುಂಚೆ ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ನೀವು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಹೇಳಿದ ಮಾತುಗಳನ್ನು ನೆನಪಿಸ್ಕೊಳ್ಳಿ. ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಕಾಂಗ್ರೆಸ್ ಮುಖಂಡರುಗಳು
ಏನೇನು ಹೇಳಿಕೆ ಕೊಟ್ಟಿದ್ರಿ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ಈಗ ಅವರಿಗೆ ಧಮಕಿ ಹಾಕೋದನ್ನು ಬಿಡಿ. ಧಮಕಿ ಹಾಕೋದನ್ನು ಬಿಟ್ಟು ನ್ಯಾಯಯುತವಾಗಿ ಕೊಡಬೇಕಾಗಿರತಕ್ಕಂಥ ಹಿಂಬಾಕಿಯನ್ನು ಕೊಡಿ. ಅವ್ರಿಗೆ ಏನು ಕೇಳ್ತಾ ಇದ್ದಾರೆ? ಹಿಂಬಾಕಿ ಕೊಡಿ ಅಂತ ಕೇಳ್ತಿದ್ದಾರೆ. ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿ ಕೊಡಿ. ನೀವು ಕಮಿಟ್ ಮಾಡ್ಕೊಂಡ್ರೋ ಹಿಂಬಾಕಿನ ಇಷ್ಟಾದ್ರೂ ಕೊಟ್ಟಿದ್ದೀವಲ್ಲ, ಖುಷಿ ಪಡ್ಲಿ ಅಂತ ಮಾತಾಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈಗ ಏನು ಅವ್ರು ಜೋಬಿಂದ ಕೊಟ್ಟವರ? ಸಂಬಳ ಕೊಡದೇ ಇರೋದು ಸಂಬಳ ಕೊಡೋದು ದೊಡ್ಡ ಸಂಗತಿನ? ಹಿಂಬಾಕಿ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರಾ ಇಲ್ವಾ? ಕೊಡ್ಬೇಕಲ್ಲ. ಕಮಿಟ್ ಮಾಡ್ಕೊಂಡಿದ್ದ ಪ್ರಕಾರ ಕೊಡಿ. ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಮತ್ತೆ ಮಾಡಿದ್ದು, ಅದನ್ನ ನಾವು ಕೊಡಕ್ಕಾಗತ್ತಾ? ಈಗ ಒಂದು ಕೆಲಸ ಮಾಡಕ್ಕೆ ಹೇಳಿ. ಈಗ ಇವರು ಅಧಿಕಾರಕ್ಕೆ ಇಳಿಯೋಕೆ ಮುಂಚೆ 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ಲ, ಆ ಸಾಲ ತೀರಿಸೋಗ್ಲಿ. ಇನ್ನೂ ಬೇಕಿದ್ರೆ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಮಾಡಿದ ಸಾಲವನ್ನು ತೀರಿಸಿ ನಾವು ಋಣಮುಕ್ತ ಕರ್ನಾಟಕ ಅಂತ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತೀವಿ ಅಂತ ಅನ್ನೋ ಯೋಗ್ಯತೆ ಇದೆಯಾ? ಈಗ 7.5 ಲಕ್ಷ ಸಾಲ ಮಾಡಿದಾರಲ್ಲ, 7.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 7.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಇವರು 2028 ಇವರು ಅವಧಿ ಪೂರೈಸಿ